ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ 3 ರೀತಿಯ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಈ 3 ಡಿಸೈನ್ಗಳನ್ನು ನಾನು ಸೀರೆಗೆ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸೀರೆ ನೋಡಿ ಈ ಥರ ಇದೆ. ಪಿಕಾಕ್ ಗ್ರೀನ್ ಹಾಗೆ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ. ಇದಕ್ಕೆ ಮ್ಯಾಚ್ ಆಗೋ ಥರ 2 ಥ್ರೆಡ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನು ಬಾಡಿ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. 6 ಎಳೆ ದಾರನ ಗಂಟಕ್ಕೆ ರೆಡಿ ಮಾಡಿಟ್ಕೊತಿದ್ದೀನಿ. ಹಾಗೆ ಇದಕ್ಕೆ ನೀಡಲ್ ಬಂದು 0.75 mm ಈ ನೀಡಲ್ನ ನಾನು ಯೂಸ್ ಮಾಡ್ತಿದ್ದೀನಿ. 11 ಆದರೂ ನಡೆಯುತ್ತೆ. ಯಾವಾಗಲೂ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳುವಾಗ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಮತ್ತೊಂದು ಲಾಕ್ ಹಾಕ್ತಿದ್ದೀನಿ, ಯಾಕಂದರೆ ಸೆಕ್ಯೂರ್ ಆಗಿರಲಿ ಅಂತ ಹಾಕ್ತಿದ್ದೀನಿ ಅಷ್ಟೇ. ಇವಾಗ ಚೈನ್ಸ್ನ ಹಾಕೋತಿದ್ದೀನಿ. 1 2 3 4 ಚೈನ್ಸ್ ಹಾಕಿ ಸ್ಟ್ರೇಟ್ ಆಗಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಇವಾಗ 6 ಚೈನ್ಸ್ನ ಹಾಕೋತಿದ್ದೀನಿ. 1 2 3 4 5 6 ಚೈನ್ಸ್ ಹಾಕಿ ಸ್ಟ್ರೇಟ್ ಆಗಿ ಒಳಗಡೆ ಲಾಕ್ ಮಾಡ್ತಿದ್ದೀನಿ. ಯು ಶೇಪಲ್ಲಿ ಬರಬೇಕು, ಆ ಥರ ಲಾಕ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಡಿಸೈನ್ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿದೆ ಡಿಸೈನ್. 6 ಚೈನ್ಸ್ ಆದಮೇಲೆ ಮತ್ತೆ 4 ಚೈನ್ಸ್ ಹಾಕ್ತಿದ್ದೀನಿ. 4 ಚೈನ್ಸ್ ಹಾಕಿ ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಫೋರ್ ಚೈನ್ ಲಾಕ್ ಆದಮೇಲೆ ಮತ್ತೊಂದು ಲಾಕ್ ಮಾಡ್ಕೊತಿದ್ದೀನಿ. ಇದು ಯು ಶೇಪಲ್ಲಿ ಈ ಥರ ಬರಬೇಕು ನೋಡಿ. ಇವಾಗ ಮತ್ತೆ 4 ಚೈನ್ಸ್ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ತಿದ್ದೀನಿ. ಇವಾಗ 6 ಚೈನ್ಸ್ ಹಾಕ್ತಿದ್ದೀನಿ. 6 ಚೈನ್ಸ್ ಹಾಕಿ ಒಳಗಡೆ ಲಾಕ್ ಮಾಡ್ತಿದ್ದೀನಿ. ಸ್ಟ್ರೇಟ್ ಆಗಿ ಇಲ್ಲ, ಯು ಶೇಪಲ್ಲಿ ಬರೋ ಥರ ಮಾಡ್ಕೊತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾಡಿದ್ದೀನಲ್ಲ ಅದೇ ಥರ. ನೋಡಿ, ಈ ಥರ ಬರಬೇಕು ಯು ಶೇಪಲ್ಲಿ. 4 ಚೈನ್ 6 ಚೈನ್ 4 ಚೈನ್ 6 ಚೈನ್ ಈ ಥರ ಹಾಕ್ತಾ ಹೋಗಬೇಕು. 6 ಚೈನ್ ಅಕ್ಕಪಕ್ಕ 4 ಚೈನ್ ಬರಬೇಕು. 6 ಚೈನ್ ಆದಮೇಲೆ ಮತ್ತೆ 4 ಚೈನ್ಸ್ ಹಾಕ್ತಿದ್ದೀನಿ. ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಬರಬೇಕು. ಎರಡು ಸಾರಿ ಲಾಕ್ ಮಾಡಿಕೊಂಡೆ. ಇವಾಗ ಮತ್ತೆ 4 ಚೈನ್ಸ್ ಸ್ಟ್ರೇಟ್ ಆಗಿಟ್ಟು ಲಾಕ್. ಅಗೇನ್ 6 ಚೈನ್ಸ್ ಸ್ಟ್ರೇಟ್ ಆಗಿಲ್ಲ, ಒಳಗಡೆ ಲಾಕ್ ಮಾಡ್ಕೋತೀನಿ. ಮತ್ತೆ 4 ಚೈನ್ಸ್ ಹಾಕಬೇಕು. ಸ್ಟ್ರೇಟ್ ಆಗಿಟ್ಟು ಲಾಕ್. ಅರ್ಥ ಆಯ್ತು ಅನ್ಕೋತೀನಿ ಬೇಸ್ ಲೈನು. ಇವಾಗ 2 ಸಾರಿ ಲಾಕ್ ಮಾಡ್ಕೋತೀನಿ.
ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ಸ್ಟಾರ್ಟಿಂಗಲ್ಲಿ 4 ಚೈನ್ 6 ಚೈನ್ 4 ಚೈನ್ ಈ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಓಕೆ, ನೋಡಿ ನಾನು ಫುಲ್ ಸ್ಯಾರಿ ಮುಗ್ದಿದೆ ಬೇಸ್ ಲೈನ್ದು. ಎಂಡಲ್ಲಿ ತೋರಿಸ್ತಿದ್ದೀನಿ ನೋಡಿ. ಎಂಡಲ್ಲಿ ಕೂಡ ಲಾಸ್ಟ್ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. 6 ಚೈನ್ ಆದಮೇಲೆ 4 ಚೈನ್ ಹಾಕಿ ಲಾಕ್ ಮಾಡೀನಿ. ಇವಾಗ 2 ಅಥವಾ 3 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಥ್ರೆಡ್ನ ಈ ಥರ ಮೇಲೆ ತೆಗೀರಿ. ಹಾಗೆ ಟೈಟಾಗಿ ಎಳಿಬೇಕು ಅದನ್ನು. ಓಕೆ, ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ ನೋಡಿ. 4 ಚೈನ್ 6 ಚೈನ್ 4 ಚೈನ್ ಆದಮೇಲೆ 2 ಸಾರಿ ಲಾಕ್, ಮತ್ತು 4 ಚೈನ್ 6 ಚೈನ್ 4 ಚೈನ್ 2 ಸಾರಿ ಲಾಕ್. ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್, ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಮತ್ತೊಂದು ಸಾರಿ ಲಾಕ್, ಸ್ಟಾರ್ಟಿಂಗಲ್ಲಿ 2 ಸಾರಿ ಲಾಕ್ ಮಾಡ್ಕೊತಿದ್ದೀನಿ. ಇವಾಗ ಫೋರ್ ಚೈನ್ ಹಾಕಿದ್ವಲ್ಲ, ಅಲ್ಲಿ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಲಾಕ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಸೂಜಿ ಮೇಲೆ 1 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. 6 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತಂದು 2 ದಾರನ 1 ಮಾಡಿ, ಮತ್ತೆ 2 ದಾರನ 1 ಮಾಡಿ, ಡಬಲ್ ಕ್ರೋಶ ಆಯಿತು. ಮತ್ತು ಸೇಮ್ ಸೂಜಿ ಮೇಲೆ 1 ಸಾರಿ ಥ್ರೆಡ್ನ ಸುತ್ಕೋಬೇಕು. ಥ್ರೆಡ್ನ ಮೇಲ್ ತಂದು 2ರಲ್ಲಿ 1 2ರಲ್ಲಿ 1, ಮತ್ತೊಂದು ಡಬಲ್ ಕ್ರೋಶ. ಆ 6 ಚೈನ್ ಗ್ಯಾಪ್ ಇದೆಯಲ್ಲ, ಅದು ಫಿಲ್ ಆಗೋವರೆಗೂ ಡಬಲ್ ಕ್ರೋಶನ ಮಾಡ್ಕೋಬೇಕು. 6 ಚೈನ್ ಗ್ಯಾಪಲ್ಲಿ ನಾನು 11 ಡಬಲ್ ಕ್ರೋಶನ ಮಾಡ್ತಿದ್ದೀನಿ ನೋಡಿ. ಈ ಥರ ಬರಬೇಕು ಶೇಪು. 11 ಡಬಲ್ ಕ್ರೋಶ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ 4 ಚೈನ್ ಇದೆಯಲ್ಲ, ಅಲ್ಲಿ ಲಾಕ್ ಮಾಡ್ಕೊತಿದ್ದೀನಿ ಮಿಡಲ್ನಲ್ಲಿ. ಲಾಕ್ ಆದಮೇಲೆ ಅದೇ ಚೈನ್ ಗ್ಯಾಪಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟ್ 2 ಟೈಮ್ಸ್ ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಮೇಲೆ 2 ಲಾಕ್ ಮೇಲೆ ಕೂಡ ಒಂದೊಂದು ಸಾರಿ ಲಾಕ್ ಮಾಡ್ಕೊತೀನಿ. ನೆಕ್ಸ್ಟ್ ಲಾಕ್ಗೆ ಮತ್ತೊಂದು ಲಾಕ್. ಇವಾಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಮತ್ತೆ ನೀಡಲ್ನ ಹಾಕಿ ಥ್ರೆಡ್ ಮೇಲೆ ತಂದು ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಸೂಜಿ ಮೇಲೆ 1 ಸಾರಿ ಥ್ರೆಡ್ನ ಸುತ್ಕೊಂಡು 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು 2 ದಾರನ 1 ಮಾಡಿ, ಮತ್ತೆ 2 ದಾರನ 1 ಮಾಡಿ, ಡಬಲ್ ಕ್ರೋಶ ಫಸ್ಟ್ ಆರ್ಚಿಗೆ ಹಾಕಿದ್ದೀವಲ್ಲ ಅದೇ ಥರ ಇಲ್ಲಿ ಕೂಡ ಈ 6 ಚೈನ್ ಗ್ಯಾಪ್ಗೆ 11 ಡಬಲ್ ಕ್ರೋಶ ಮಾಡ್ಕೊತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕಿರ್ತೀವಲ್ಲ ಫುಲ್ ಆರ್ಚ್ ಕೂಡ ಅಷ್ಟೇ ಹಾಕಬೇಕು, ಅಂದರೆ ಡಿಸೈನ್ ಒಂದೇ ಸಮವಾಗಿ ಚೆನ್ನಾಗಿ ಬರುತ್ತೆ. 11 ಡಬಲ್ ಕ್ರೋಶ ಆಗಿದೆ. ಇವಾಗ 4 ಚೈನ್ ಗ್ಯಾಪ್ ಇದೆ ನೋಡಿ, ಅಲ್ಲಿ ಮಧ್ಯದಲ್ಲಿ ಲಾಕ್ ಮಾಡ್ಕೊತಿದ್ದೀನಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ. 2 ಲಾಕ್ ಇದೆಯಲ್ಲ, ಆ 2 ಲಾಕ್ ಮೇಲೆ ಒಂದೊಂದು ಸಾರಿ ಲಾಕ್ ಮಾಡ್ಕೊತಿದ್ದೀನಿ. ಮತ್ತೊಂದು ಲಾಕ್ ಮೇಲೆ ಲಾಕ್. ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ ಫ್ರೆಂಡ್ಸ್. ಓಕೆ, ಇದೇ ಥರ ಬರಬೇಕು ಆರ್ಚು. ಪ್ರತಿಯೊಂದು ಆರ್ಚ್ಗೂ 11 ಡಬಲ್ ಕ್ರೋಶ ಮಾಡ್ತಿದ್ದೀನಿ ನೋಡಿ. ನಾನು ಫುಲ್ ಸ್ಯಾರಿ ಹಾಕಿದ್ದೀನಿ. ಎಂಡಲ್ಲಿ ತೋರಿಸ್ತಿದ್ದೀನಿ ನೋಡಿ. ಎಂಡಲ್ಲಿ 11 ಡಬಲ್ ಕ್ರೋಶ ಹಾಕಿದ್ದೀನಿ. ಹಾಕಿ ಇವಾಗ ಲಾಸ್ಟ್ ಒಂದು ಲಾಕ್ ಮಾಡಿ ಚೈನ್ಸ್ನ ಹಾಕ್ಕೊಂಡು 2-3 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಸ್ಟೆಪ್ ಮುಗೀತು. ಬೇಸ್ ಲೈನ್ ಆದಮೇಲೆ ಇದು ಆರ್ಚ್ದು ಸೆಕೆಂಡ್ ಸ್ಟೆಪ್ಪು. ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡೋಣ.
ನೆಕ್ಸ್ಟ್ ಸ್ಟೆಪ್ಗೆ ನಾನು ಪರ್ಪಲ್ ಪಿಂಕ್ ಕಲರ್ ತೊಗೊಂಡಿದ್ದೀನಿ, ಯಾಕಂದರೆ ಬಾರ್ಡರ್ ನೋಡಿ ಈ ಥರ ಕಲರ್ ಇದೆ, ಹಾಗಾಗಿ ಈ ಥರ ಕಲರ್ನ ತೊಗೊಂಡಿದ್ದೀನಿ, ಪರ್ಪಲ್ ಪಿಂಕ್. ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಸರಿ ಲಾಕ್ ಮಾಡ್ಕೊತಿದ್ದೀನಿ. ಪಕ್ಕದಲ್ಲಿ ಮತ್ತೊಂದು ಲಾಕ್. ಇವಾಗ ಥ್ರೆಡ್ನ ಮೇಲ್ ಮಾಡಿ ಸ್ಮಾಲ್ ರೌಂಡ್ ಬೀಡ್ ಇರ್ತದೆ, ಇದನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೊತಿದ್ದೀನಿ. ಇವಾಗ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊಳ್ಳಿ. ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಆರ್ಚ್ ಮಾಡ್ಕೊಂಡಿದ್ದೀವಲ್ಲ, ಆ ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣ್ತಿದೆ ನೋಡಿ, ಓಕೆ ಕಾಣ್ತಿದೆನಾ? ಆ ಹೋಲ್ಗೆ ನೀಡಲ್ನ ಹಾಕಬೇಕು. ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ 3 ದಾರ ಇದೆ ನೋಡಿ, ಆ 3 ದಾರನ ಒಂದೇ ಸಾರಿ ಈ ಥರ ಮಾಡ್ಕೋಬೇಕು. ಡಬಲ್ ಕ್ರೋಶ್ ಹಾಕೋದಕ್ಕೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ 3 ದಾರ ಇದೆಯಲ್ಲ, 3 ದಾರನೂ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಸೇಮ್ ಮತ್ತೆ ಇದೇ ಥರ ಮತ್ತೊಂದು ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪ್ಗೆ ಹೋಗಿ ಹೋಲ್ಗೆ ಹೋಗಿ ಥ್ರೆಡ್ನ ಮೇಲೆ ತಂದು 3 ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು. ಮತ್ತೊಂದು ಬೀಡ್ ಹಾಕ್ತಿದ್ದೀನಿ, 4 ಬೀಡ್ ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್, ಎಲ್ಲರೂ ಟ್ರೈ ಮಾಡಿ. ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು 3 ದಾರನ ಒಟ್ಟಿಗೆ ಲಾಕ್ ಮಾಡ್ಕೊತಿದ್ದೀನಿ. 4 ಬೀಡ್ಸ್ ಆದಮೇಲೆ ನೆಕ್ಸ್ಟು ಚೈನ್ಸ್ ಹಾಕ್ಕೊತಿದ್ದೀನಿ. 3 ಚೈನ್ಸ್ ಹಾಕಿ ಹೋಲ್ ಕೌಂಟ್ ಮಾಡಿ 1 2 3 ಥರ್ಡ್ ಹೋಲ್ಗೆ ಲಾಕ್ ಮಾಡ್ಕೊತಿದ್ದೀನಿ. 4 ಬೀಡ್ಸ್ ಆದಮೇಲೆ 3 ಚೈನ್ಸ್ ಹಾಕಿ ಥರ್ಡ್ ಹೋಲ್ಗೆ ಲಾಕ್ ಮಾಡಿಕೊಂಡೆ. ಅದು ಕುಚ್ಚು ಹಾಕ್ಲಿಕ್ಕೆ ಫ್ರೆಂಡ್ಸ್, ಕುಚ್ಚು ಮಿಡಲ್ನಲ್ಲಿ ಬರುತ್ತೆ ಆರ್ಚ್ ಕೆಳಗಡೆ. ಮತ್ತೆ ಥ್ರೆಡ್ನ ಮೇಲ್ ಮಾಡಿ ನಾನು ನೋಡಿ ನೀಡಲ್ನಲ್ಲಿ 2 ಬೀಡ್ಸ್ ಹಾಕಿದ್ದೀನಲ್ಲ, ಥ್ರೆಡ್ಗೆ ಮಾತ್ರ 1 ಬೀಡ್ ಮಾತ್ರ ಆ್ಯಡ್ ಮಾಡ್ತಿದ್ದೀನಿ. ಓಕೆ, ಲಾಕ್ ಆದಮೇಲೆ ನೆಕ್ಸ್ಟ್ ಹೋಲ್ ಇರುತ್ತಲ್ಲ, ಆ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 3 ದಾರನ ಒಂದು ಮಾಡಬೇಕು. ಮತ್ತೊಂದು ಬೀಡ್ ಹಾಕಿದೆ, ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು 3 ದಾರನ ಒಂದು ಮಾಡಬೇಕು. ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಬೀಡ್ಸ್ ಯಾವ ಥರ ಹಾಕಬೇಕಂತ. ಮತ್ತೊಂದು ಬೀಡ್ನ ಆ್ಯಡ್ ಮಾಡ್ತಿದ್ದೀನಿ. ಸೂಜಿ ಮೇಲೆ 3 ಥ್ರೆಡ್ ಇರುತ್ತಲ್ಲ, 3 ಥ್ರೆಡ್ ಕೂಡ ಒಂದೇ ಸಾರಿ ಲಾಕ್ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡ್ನ ಆ್ಯಡ್ ಮಾಡ್ತಿದ್ದೀನಿ. 4 ಬೀಡ್ ಆದಮೇಲೆ ಕುಚ್ಚಾಕ್ಲಿಕ್ಕೆ 3 ಚೈನ್ಸ್ ಹಾಕಿದ್ದೀನಿ. ಮತ್ತೆ ಆ 3 ಚೈನ್ ಆದಮೇಲೆ ಮತ್ತೆ 4 ಬೀಡ್ಸ್ನ ಹಾಕ್ಕೋಬೇಕು. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ನೀಡಲ್ನ ಆ ಹೋಲ್ ಗ್ಯಾಪ್ಗೆ ಹಾಕಿ 3 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ ಆರ್ಚ್. ಇವಾಗ ಲಾಕ್ ಮಾಡ್ಕೊತಿದ್ದೀನಿ ನೋಡಿ, ಕುಚ್ಚು ಹಾಕಬೇಕು ಇಲ್ಲಿ.
ಲಾಕ್ ಆದಮೇಲೆ 2 ಲಾಕ್ಸ್ ಮಾಡಿದ್ವಲ್ಲ ಆ 2 ಲಾಕ್ಸ್ ಮೇಲೆ ಒಂದೊಂದು ಸಾರಿ ಲಾಕ್ ಮಾಡ್ಕೊತಿದ್ದೀನಿ. ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಆರ್ಚ್ ಮೇಲೆ ಇದೆಯಲ್ಲ ಫಸ್ಟ್ ಹೋಲ್ಗೆ ಹಾಫ್ ಡಬಲ್ ಕ್ರೋಶನ ಮಾಡ್ತಿದ್ದೀನಿ. ಇಲ್ಲಿ ಕೂಡ ಸೇಮ್ 4 ಬೀಡ್ಸ್ ಹಾಕಬೇಕು. ಆಮೇಲೆ 3 ಚೈನ್ಸ್ ಹಾಕಿ ಓಕೆ 4 ಬೀಡ್ಸ್ ಆದಮೇಲೆ 3 ಚೈನ್ಸ್ ಹಾಕಿ 1 2 3 ಅಂತ ಕೌಂಟ್ ಮಾಡ್ಕೊಳ್ಳಿ. ಥರ್ಡ್ ಹೋಲ್ಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ಓಕೆ ಲಾಕ್ ಆದಮೇಲೆ 2 ಸಾರಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಮತ್ತೆ 2 ಸಾರಿ ಲಾಕ್ ಮಾಡ್ಕೊತಿದ್ದೀನಿ. ಮತ್ತೆ ಥ್ರೆಡ್ನ ಮೇಲ್ ಮಾಡಬೇಕು. ಇದೇ ಥರ ಬೀಡ್ಸ್ ಹಾಕಿ ಕುಚ್ಚು ಹಾಕ್ಲಿಕ್ಕೆ 3 ಚೈನ್ಸ್ ಹಾಕ್ತಾ ಹೋಗಬೇಕು. ಎಂಡಲ್ಲಿ ಕೂಡ 4 ಬೀಡ್ಸ್ ಹಾಕಿದ್ದೀನಿ ನೋಡಿ ಲಾಸ್ಟಲ್ಲಿ. ಇವಾಗ ಲಾಕ್ ಮಾಡ್ತಿದ್ದೀನಿ. ಎಂಡಲ್ಲಿ ಲಾಕ್ ಮಾಡಿ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ. ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ. ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಇಲ್ಲಿ ಕುಚ್ಚು ಹಾಕ್ತೀನಿ. ಮಿಡಲ್ನಲ್ಲಿ 3 ಚೈನ್ ಹಾಕಿದ್ದೀನಲ್ಲ ನಾನು ನೋಡಿ ಒಂದು ಡಬಲ್ ಕಲರ್ ಕುಚ್ಚನ್ನ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ. ಡಬಲ್ ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ ಕುಚ್ಚು. ಬಾಡಿ ಕಲರ್ ಆಗಿ ಪಲ್ಲು ಕಲರ್ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನ್. ಹಾಗೆ ಆರ್ಚ್ ಕೂಡ ಪಕ್ಕದಲ್ಲೇ ಪೂರ್ತಿ ಫುಲ್ ಸೀರೆಗೆ ಬರುತ್ತೆ. ಆರ್ಚ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೂ ಇಷ್ಟ ಆಗಿದ್ರೆ ನೀವು ಒಮ್ಮೆ ನಿಮ್ಮ ಸೀರೆಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಈ ಡಿಸೈನ್ಗೆ ಪ್ರೈಸ್ ಬಂದು 500ಇಂದ 550ವರೆಗೂ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ. ಈ ಡಿಸೈನ್ನ ನಾನು ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೀರೆ ನೋಡಿ ಗ್ರೀನ್ ಆಗಿ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ. ಇದಕ್ಕೆ ಮ್ಯಾಚ್ ಆಗೋ ಥರ ನಾನು ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ರಿಂಗ್ ಬೀಡ್ ಆಗಿ ಮಿಡಲ್ನಲ್ಲಿ ಹಾಕಲಿಕ್ಕೆ ರೌಂಡ್ ಬೀಡ್ಸು. ಈ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ತೋರಿಸ್ತಿದ್ದೀನಿ. ಹಾಗೆ ಈ ಥರ ಚಿಕ್ಕ ಬೀಡ್ ಕೂಡ ಯೂಸ್ ಮಾಡ್ತಿದ್ದೀನಿ. ಇದಕ್ಕೂ ಕೂಡ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ ಇದಕ್ಕೆ ನಾನು ಬಾಡಿ ಕಲರ್ ಥ್ರೆಡ್ಡು ಪಿಂಕ್ ಇರೋದ್ರಿಂದ ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕ್ ಮಾಡಿ 2 ಚೈನ್ಸ್ ಹಾಕ್ತಿದ್ದೀನಿ. ಸೂಜಿ ಮೇಲೆ ದಾರನ ಸುತ್ತಕೊಂಡು ಸ್ಟ್ರೇಟಾಗಿ ಪಕ್ಕದಲ್ಲೇ ಡಬಲ್ ಕ್ರೋಶನ ಮಾಡ್ಕೊತಿದ್ದೀನಿ. 2 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಮತ್ತೊಂದು ಸಾರಿ ಡಬಲ್ ಕ್ರೋಶ ಸೂಜಿ ಮೇಲೆ ದಾರನ ಸುತ್ಕೋಬೇಕು. ಬಟ್ಟೆಗೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ ಚೈನ್ಸ್ ಇಲ್ಲ, ಬಟ್ಟೆಗೇ ಡಬಲ್ ಕ್ರೋಶ ಮಾಡ್ಕೊತಿದ್ದೀನಿ. ಸೂಜಿ ಮೇಲೆ ದಾರನ ಸುತ್ತಕೊಂಡು ಬಟ್ಟೆಯಿಂದ ದಾರನ ಮೇಲ್ ತಂದು 2 ದಾರನ ಒಂದು ಮಾಡ್ಕೊಳ್ಳಿ, 2 ದಾರನ ಒಂದು ಮಾಡ್ಕೊಳ್ಳಿ. ಮತ್ತು ಸೇಮ್ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಬಟ್ಟೆಯಿಂದ ದಾರನ ಮೇಲ್ ತಂದು 2ರಲ್ಲಿ 1, 2ರಲ್ಲಿ 1 ಮತ್ತೊಂದು ಸಾರಿ ಡಬಲ್ ಕ್ರೋಶ ಮಾಡ್ತಿದ್ದೀನಿ.
ಸ್ಟಾರ್ಟಿಂಗ್ 2 ಚೈನ್ಸ್ ಹಾಕಿದ್ವಲ್ಲ ಅದು ಕೂಡ ಕೌಂಟ್ ಮಾಡ್ತಿದ್ದೀನಿ. ಅದನ್ನು ಸೇರಿ 6 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ 5 ಚೈನ್ಸ್ ಹಾಕಿದೆ. 5 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರನ ಸುತ್ತಿ ಮತ್ತು ಬಟ್ಟೆಗೆ ಸೂಜಿನ ಚುಚ್ಕೊಂಡು ದಾರನ ಮೇಲೆ ತಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೂಜಿ ಮೇಲೆ ದಾರನ ಸುತ್ತಿ ಬಟ್ಟೆಯಿಂದ ಸೂಜಿನ ಮೇಲೆ ತಂದು ದಾರನ ಎರಡರಲ್ಲಿ ಒಂದು ಮತ್ತು ಸೂಜಿ ಮೇಲೆ ದಾರನ ಸುತ್ಕೋಬೇಕು. ಬಟ್ಟೆಗೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 6 ಡಬಲ್ ಕ್ರೋಶ ಮಾಡಿದ್ನಲ್ಲ, ಇಲ್ಲೂ ಕೂಡ 6 ಡಬಲ್ ಕ್ರೋಶನ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ 6 ಡಬಲ್ ಕ್ರೋಶ ಹಾಗೆ 5 ಚೈನ್ಸ್ ಹಾಕಿ ಮತ್ತು ಇಲ್ಲೂ ಕೂಡ 6 ಡಬಲ್ ಕ್ರೋಶ. ಡೈರೆಕ್ಟ್ ಸಾರಿಗೆನೇ ಡಬಲ್ ಕ್ರೋಶ ಮಾಡ್ತಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಆಗೋಗುತ್ತೆ ಡಿಸೈನ್. ಬಿಗಿನರ್ಸ್ ಕೂಡ ಬೇಗನೆ ಹಾಕ್ಬೋದು, ಹಾಗೆ ಕಲಿಬೋದು. ಓಕೆ, ನೋಡಿ ಈ ಥರ ಬಂದಿದೆ. ಇವಾಗ ದಾರನ ಮೇಲ್ ಮಾಡಿಕೊಂಡು ಬೀಡ್ಸ್ನ ಹಾಕ್ತಿದ್ದೀನಿ. ಸ್ಮಾಲ್ ರೌಂಡ್ ಬೀಡ್ಸ್ ಹಾಗೆ ಮೀಡಿಯಮ್ ಸೈಜ್ ರೌಂಡ್ ಫ್ಲವರ್ ಬೀಡ್ಸ್ ಥರ ಇತ್ತಲ್ಲ, ಆ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ದಾರನ ಮೇಲ್ ಮಾಡ್ಕೊಳ್ಳಿ. ಸೂಜಿಯಿಂದ ಥ್ರೆಡ್ಗೆ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ. ಸೂಜಿ ಮೇಲೆ ದಾರನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ಡಬಲ್ ಕ್ರೋಶನ ಮಾಡ್ತಿದ್ದೀನಿ. ಮತ್ತು ಸೇಮ್ ಸೂಜಿ ಮೇಲೆ ದಾರನ ಸುತ್ಕೋಬೇಕು, ಬಟ್ಟೆಗೆ ಡಬಲ್ ಕ್ರೋಶನ ಮಾಡಬೇಕು. ಸೇಮ್ ಅದೇ ಥರ 6 ಹಾಕಿದ್ದೀನಿ, 6 ಡಬಲ್ ಕ್ರೋಶ. ಇವಾಗ ಮತ್ತೆ 5 ಚೈನ್ಸ್ ಹಾಕ್ತಿದ್ದೀನಿ. ಇಲ್ಲಿ ಬೀಡ್ ಹಾಕಿದ್ದೀನಲ್ಲ ಫ್ರೆಂಡ್ಸ್, ನೀವು ಯಾವ್ದು ಬೇರೆ ಥರ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು, ಅದೇ ಬೇಕಂತೇನಿಲ್ಲ. ಮತ್ತೆ ಡಬಲ್ ಕ್ರೋಶನ ಮಾಡ್ತಿದ್ದೀನಿ. 5 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರನ ಸುತ್ತಿ ಬಟ್ಟೆಗೆ ಡಬಲ್ ಕ್ರೋಶ ಮಾಡ್ತಿದ್ದೀನಿ. 6 ಡಬಲ್ ಕ್ರೋಶ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಹಾಕ್ತಿದ್ದೀನಿ. ಈಜಿ ಇದೆ ಫ್ರೆಂಡ್ಸ್, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅರ್ಥ ಆಗುತ್ತೆ. ಹೊಸ್ದಾಗಿ ಏನಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಇವಾಗ ದಾರನ ಮೇಲ್ ಮಾಡಿ ರಿಂಗ್ ಬೀಡ್ಗೆ ಆರ್ಚನ್ನ ಹಾಕ್ತಿದ್ದೀನಿ. ಇವಾಗ ಸೂಜಿ ಮೇಲೆ ಒಂದು ಸಾರಿ ದಾರನ ಸುತ್ಕೋಬೇಕು. ರಿಂಗ್ ಬೀಡಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶ ಆಗುತ್ತೆ. ಸೂಜಿ ಮೇಲೆ ದಾರನ ಸುತ್ತಿ ರಿಂಗಲ್ಲಿ ಹೋಗಿ ದಾರನ ತಂದು 2ರಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು ರಿಂಗ್ಗೆ. ಮತ್ತೊಂದು ಡಬಲ್ ಕ್ರೋಶ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್. ಹಾಗೆ ಬೇಗನೆ ಹಾಕೋಬೋದು, ಅರ್ಜೆಂಟ್ಗೆ ಒಂದು ಡಿಸೈನ್ ಅಂತ ಕೂಡ ಹೇಳ್ಬೋದು ಇದನ್ನು. ನಾನು 7 ಡಬಲ್ ಕ್ರೋಶ ಮಾಡಿದೆ. ಇವಾಗ 7 ಡಬಲ್ ಕ್ರೋಶ ಆದಮೇಲೆ ದಾರನ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, 7 ಡಬಲ್ ಕ್ರೋಶ ಆಯಿತು. ಇವಾಗ ದಾರನ ಮೇಲ್ ಮಾಡಿ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಸೂಜಿ ಮೇಲೆ ದಾರನ ಸುತ್ತಿ ಮತ್ತೆ ರಿಂಗ್ ಬೀಡಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡಿ 2 ದಾರನ ಒಂದು ಮಾಡಿ ಮತ್ತೊಂದು ಡಬಲ್ ಕ್ರೋಶ ಪಕ್ಕದಲ್ಲಿ.
ಸ್ಟಾರ್ಟಿಂಗಲ್ಲಿ ನಾವು 7 ಡಬಲ್ ಕ್ರೋಶ ಮಾಡಿದ್ವಲ್ಲ ರಿಂಗಿಗೆ, ಆಮೇಲೆ ಒಂದು ಬೀಡ್ ಹಾಕಿ ಮತ್ತೆ 7 ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಇಲ್ಲಿ 7 ಹಾಕಿದ್ನಲ್ಲ, ಇಲ್ಲೂ ಕೂಡ 7 ಹಾಕ್ತಿದ್ದೀನಿ. ಸೆವೆನ್ ಡಬಲ್ ಕ್ರೋಶ ಆದಮೇಲೆ ಸೆವೆನ್ ಡಬಲ್ ಕ್ರೋಶ ಆಗಿದೆ ನೋಡಿ. ಇವಾಗ ಸೂಜಿ ಮೇಲೆ ದಾರನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಮತ್ತೊಂದು ಸಾರಿ ಡಬಲ್ ಕ್ರೋಶನ ಮಾಡ್ತಿದ್ದೀನಿ. ಇಲ್ಲಿ ಕೂಡ 6 ಡಬಲ್ ಕ್ರೋಶನ ಮಾಡ್ಕೋಬೇಕು. ಪ್ರತಿ ಸಲನೂ ಬಟ್ಟೆಗೆ ಡಬಲ್ ಕ್ರೋಶ ಹಾಕಿದಾಗ 6 ಡಬಲ್ ಕ್ರೋಶ ಮಾಡಿದ್ದೀನಿ. ಡಬಲ್ ಕ್ರೋಶ, ಓಕೆ, 6 ಡಬಲ್ ಕ್ರೋಶ ಆಗಿದೆ. ಇವಾಗ ಚೈನ್ಸ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರನ ಸುತ್ತಿ ಮತ್ತೆ ಬಟ್ಟೆಗೆ ಡಬಲ್ ಕ್ರೋಶ ಮಾಡ್ಕೊತಿದ್ದೀನಿ. ಮತ್ತು ಇಲ್ಲೂ ಕೂಡ 6 ಡಬಲ್ ಕ್ರೋಶ. ಈಸಿಯಾಗಿದೆ ಫ್ರೆಂಡ್ಸ್, ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಗೊತ್ತಾಗುತ್ತೆ ನಿಮಗೆ. ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಸ್ಲೋ ಮಾಡಿ ನೋಡಿ, ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, 6 ಡಬಲ್ ಕ್ರೋಶ ಆದಮೇಲೆ ಮತ್ತೆ ದಾರನ ಮೇಲ್ ಮಾಡಿ ಸ್ಟಾರ್ಟಿಂಗಲ್ಲಿ ಹಾಕಿದ್ವಲ್ಲ ಅದೇ ಥರ 2 ಸ್ಮಾಲ್ ಬೀಡ್, ಒಂದು ನಾರ್ಮಲ್ ಸೈಜ್ ಬೀಡನ್ನ ಹಾಕಿ ಲಾಕ್ ಮಾಡ್ತಿದ್ದೀನಿ. ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಕು ಬಟ್ಟೆಗೆ. ಮತ್ತು ಇಲ್ಲಿ 6 ಡಬಲ್ ಕ್ರೋಶ. ಓಕೆ, 6 ಡಬಲ್ ಕ್ರೋಶ ಆಗಿದೆ ನೋಡಿ. ಓಕೆ, 6 ಡಬಲ್ ಕ್ರೋಶ ಆಗಿದೆ. ಇವಾಗ ಮತ್ತೆ 5 ಚೈನ್ಸ್ ಹಾಕ್ತಿದ್ದೀನಿ. 5 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರನ ಸುತ್ತಿ ಮತ್ತೆ ಡಬಲ್ ಕ್ರೋಶನ ಮಾಡ್ತಿದ್ದೀನಿ. ಮತ್ತೆ 6 ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತೊಂದು ಡಬಲ್ ಕ್ರೋಶ. ಸಿಂಗಲ್ ಸ್ಟೆಪ್ಪಲ್ಲಿ ಮುಗಿಯುತ್ತೆ, ಬೇಗ ಆಗುತ್ತೆ. ಹಾಗೆ ಡಿಸೈನ್ ಕೂಡ ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಡಿಸೈನ್. 6 ಡಬಲ್ ಕ್ರೋಶ ಆಗಿದೆ ನೋಡಿ. ಇವಾಗ ಮತ್ತೆ ರಿಂಗ್ ಬೀಡ್ಗೆ ಆರ್ಚನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ದಾರನ ಸುತ್ಕೋಬೇಕು. ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ಮತ್ತು ಸೂಜಿ ಮೇಲೆ ದಾರನ ಸುತ್ಕೋಬೇಕು. 2 ದಾರನ ಒಂದು ಮಾಡಿ, 2 ದಾರನ ಒಂದು ಮಾಡಿ ಡಬಲ್ ಕ್ರೋಶ ಮಾಡ್ಕೋಬೇಕು. 7 ಡಬಲ್ ಕ್ರೋಶ, ಹಾಗೆ 1 ಬೀಡ್ ಮತ್ತು 7 ಡಬಲ್ ಕ್ರೋಶ. ಸ್ಟಾರ್ಟಿಂಗಲ್ಲಿ ಮಾಡಿದ್ವಲ್ಲ ಅದೇ ಥರ ಕಂಟಿನ್ಯೂ ಮಾಡಿ. ರಿಂಗನ್ನ ಜಾಸ್ತಿ ಫಿಟ್ಟಾಗಿ ಇಟ್ಕೊಳ್ಬೇಡಿ, ಅದು ತುಂಬ ಸ್ಮೂತಾಗಿರುತ್ತೆ ಮತ್ತು ಒಡೆದೋಗೋ ಚಾನ್ಸಸ್ ಇರುತ್ತೆ ಬೀಡು. ಇವಾಗ ದಾರನ ಮೇಲ್ ಮಾಡಿ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಸೂಜಿ ಮೇಲೆ ದಾರನ ಸುತ್ತಕೊಂಡು ಮತ್ತು ರಿಂಗ್ ಬೀಡಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡಿ, 2 ದಾರನ ಒಂದು ಮಾಡಿ ಮತ್ತು 7 ಡಬಲ್ ಕ್ರೋಶ ಹಾಕ್ಕೋಬೇಕು. ಓಕೆ, 7 ಡಬಲ್ ಕ್ರೋಶ ಆದಮೇಲೆ ನೋಡಿ ಈ ಥರ ಬಂದಿದೆ ಆರ್ಚ್. ಸೂಜಿ ಮೇಲೆ ದಾರನ ಸುತ್ತಿ ಸ್ಟ್ರೇಟಾಗಿಟ್ಟು ಮತ್ತು ಬಟ್ಟೆಗೆ ಡಬಲ್ ಕ್ರೋಶ.
ಇಲ್ಲಿ ಓನ್ಲಿ ನಾನು ಡಬಲ್ ಕ್ರೋಶ ಮಾತ್ರ ಹಾಕ್ತಿದ್ದೀನಿ ಈ ಡಿಸೈನ್ನಲ್ಲಿ. ಮತ್ತು 6 ಡಬಲ್ ಕ್ರೋಶನ ಹಾಕ್ಕೋಬೇಕು. ಓಕೆ ನೋಡಿ, ಸ್ಟಾರ್ಟಿಂಗಲ್ಲಿ 6 ಡಬಲ್ ಕ್ರೋಶ, 5 ಚೈನ್ಸ್, ಮತ್ತು 6 ಡಬಲ್ ಕ್ರೋಶ, ಬೀಡ್ ಆ್ಯಡ್ ಮಾಡಿ ಸೂಜಿ ಮೇಲೆ ದಾರನ ಸುತ್ತಿ ಮತ್ತೆ 6 ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು 5 ಚೈನ್ಸ್ ಮತ್ತು 6 ಡಬಲ್ ಕ್ರೋಶ ಹಾಕಿ ಆರ್ಚನ್ನ ರೆಡಿ ಮಾಡ್ಕೋಬೇಕು. ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ಓಕೆ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಯಾವ ಥರ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಕುಚ್ಚನ್ನ ನಾನು ಪಲ್ಲು ಕಲರ್ ಕಟ್ಕೊಂಡಿದ್ದೀನಿ ಥ್ರೆಡ್ಡು. ಹಾಗೆ ಇದನ್ನು 157 ದಾರದ ಕುಚ್ಚನ್ನ ರೆಡಿ ಮಾಡಿ ಕಟ್ಕೊಂಡಿದ್ದೀನಿ. ಈ ಡಿಸೈನ್ಗೆ ಪ್ರೈಸ್ ಬಂದು 350 ಇಂದ 400ವರೆಗೂ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಮಾಡ್ಕೊಳ್ಳುವಂತಹ ಡಿಸೈನು. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು, ನೀವೊಮ್ಮೆ ಟ್ರೈ ಮಾಡಿ. ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ. ಈ ಡಿಸೈನ್ನ ಕೂಡ ನಾನು ಸೀರೆಗೆ ಹಾಕ್ತಾ ಇದ್ದೀನಿ. ಇದು ಕೂಡ ಗ್ರೀನ್ ಹಾಗೆ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ ಸೀರೆ. ಇದಕ್ಕೂ ಕೂಡ ನಾನು ರಿಂಗ್ ಬೀಡಿಂದನೇ ಡಿಸೈನ್ನ ಮಾಡ್ಕೊತಿದ್ದೀನಿ. ಹಾಗೆ ಈ ಥರ ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ಈ ಬೀಡ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ತೋರಿಸ್ಕೊಡ್ತೀನಿ. ಹಾಗೆ ನೀಡಲ್ ಬಂದು 10 0.75 mm. ನಾನು ಯಾವಾಗಲೂ ಯೂಸ್ ಮಾಡೋದು ಇದೇ ನೀಡಲು. 11 ಆದರೂ ನಡೆಯುತ್ತೆ. ಸೀರೆ ಪಲ್ಲು ಪಿಂಕ್ ಇರೋದ್ರಿಂದ ಮೊದಲು ನಾವು ಬಾಡಿ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋಬೇಕು. ನೋಡಿ, ಬಾಡಿ ಕಲರ್ ಥ್ರೆಡ್ನ 6 ಎಳೆ ದಾರ ತಗೊಂಡಿದ್ದೀನಿ. ಅದಕ್ಕೆ ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳುವಾಗ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಮೊದಲು ಸೀರೆಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತಿದ್ದೀನಿ. ಇವಾಗ 2 ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸಾರಿ ದಾರನ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ತಂದು 2 ದಾರನ ಒಂದು ಮಾಡಬೇಕು, ಮತ್ತು 2 ದಾರನ ಒಂದು ಮಾಡಬೇಕು. ಡಬಲ್ ಕ್ರೋಶ ಆಗುತ್ತೆ. ಇವಾಗ ಥ್ರೆಡ್ನ ಮೇಲೆ ಮಾಡಿಕೊಂಡು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ನೀಡಲ್ಗೆ ಒಂದೇ ಸಾರಿ 3 ಬೀಡನ್ನ ಹಾಕಿದ್ದೀನಿ, ಆದರೆ ಇಲ್ಲಿ ಒಂದೇ ಬೀಡನ್ನ ಮಾತ್ರ ಆ್ಯಡ್ ಮಾಡ್ತಿದ್ದೀನಿ. ಒಂದು ಬೀಡನ್ನ ಹಾಕಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಬೇಕು, ಮತ್ತು 2 ದಾರನ ಒಂದು ಮಾಡಬೇಕು. ಡಬಲ್ ಕ್ರೋಶ ಆಗುತ್ತೆ. ಇವಾಗ ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೋಬೇಕು. ಸೀರೆಗೆ ಡಬಲ್ ಕ್ರೋಶನ ಮಾಡ್ಕೋಬೇಕು. 2 ದಾರನ ಒಂದು ಮಾಡಿ, ಮತ್ತೆ 2 ದಾರನ ಒಂದು ಮಾಡಿ. ಇವಾಗ ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ನೀಡಲ್ನ ಸಾರಿಗೆ ಚುಚ್ಚಿ ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಬೇಕು, ಮತ್ತು 2 ದಾರನ ಒಂದು ಮಾಡಬೇಕು. ಸೇಮ್ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೀರೆಗೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಹಾಗೆ ಮಾಡಬೇಕು, ಒಂದು ಬೀಡ್ ಹಾಕಿ ಮಾಡಬೇಕು. ಟೋಟಲ್ ನಾನು 3 ಬೀಡ್ಸ್ನ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಹಿಡಿದು 2 ಡಬಲ್ ಕ್ರೋಶ, ಆಮೇಲೆ 1 ಬೀಡ್, ಮತ್ತೊಂದು ಡಬಲ್ ಕ್ರೋಶ, 1 ಬೀಡ್. ಇದೇ ಥರ ಕಂಟಿನ್ಯೂ ಮಾಡಿ. ಇವಾಗ ಬೀಡ್ ಹಾಕಿ ಡಬಲ್ ಕ್ರೋಶ ಮಾಡಿದ್ನಲ್ಲ, ಇವಾಗ ಹಾಗೆ ಮಾಡ್ತಿದ್ದೀನಿ ನೋಡಿ. ಓಕೆ, ಫಸ್ಟ್ ಅರ್ಥ ಆಯಿತು ಅಂದ್ಕೋತೀನಿ. ನಿಧಾನವಾಗಿ ನೋಡಿ, ಗೊತ್ತಾಗುತ್ತೆ. ಇವಾಗ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು 2 ದಾರನ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೋಬೇಕು.
ಸೂಜಿ ಮೇಲೆ ದಾರನ ಸುತ್ತಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡಿ. ಇವಾಗ ಬೀಡ್ಸ್ ಹಾಕುವಂಗಿಲ್ಲ, ಹಾಗೆ 8 ಡಬಲ್ ಕ್ರೋಶನ ಮಾಡ್ಕೊತಿದ್ದೀನಿ. ಬೀಡ್ಸ್ ಹಾಕದೆ 8 ಡಬಲ್ ಕ್ರೋಶನ ಮಾಡ್ಕೊತಿದ್ದೀನಿ. ಸ್ಟಾರ್ಟಿಂಗಲ್ಲಿ 3 ಬೀಡ್ಸ್ ಯೂಸ್ ಮಾಡಿದ್ದೆ, ಇಲ್ಲಿ ಬೀಡ್ಸ್ ಹಾಕ್ತಿಲ್ಲ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಬಿಗಿನರ್ಸ್ ಕೂಡ ಹಾಕ್ಕೋಬೋದು. ಈಸಿ ಆಗಿದೆ ಡಿಸೈನ್, ಹಾಗೆ ಗ್ರ್ಯಾಂಡ್ ಕಾಣಿಸುತ್ತೆ, ಬೇಗನೆ ಆಗುತ್ತೆ. ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೋಬೋದು ಡಿಸೈನ್ನ. ಎಂಟು ಡಬಲ್ ಕ್ರೋಶನ ಮಾಡ್ಕೋಬೇಕು. 6 ಆಗಿದ್ದಾವೆ, ಇನ್ನು 2 ಡಬಲ್ ಕ್ರೋಶ. ಮತ್ತೊಂದು ಡಬಲ್ ಕ್ರೋಶ. ಇವಾಗ ಥ್ರೆಡ್ನ ಮೇಲ್ ಮಾಡಿ ಮೀಡಿಯಮ್ ಸೈಜ್ ಇರೋ ರೌಂಡ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ನೋಡಿ ಈ ಥರ ಇದೆ, ಇದನ್ನು ಆ್ಯಡ್ ಮಾಡ್ಕೋಬೇಕು ಬೀಡನ್ನ. ಇವಾಗ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ನೀಡಲ್ನ ಚುಚ್ಚಿ ದಾರನ ತಂದು 2ರಲ್ಲಿ 1 2ರಲ್ಲಿ 1. ಇವಾಗ ಮತ್ತೆ ಸೇಮ್ 8 ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ ಮಾಡ್ಕೊಂಡಿದ್ವಲ್ಲ ಬೀಡ್ ಹಾಕೋಕ್ಕೂ ಮೊದಲು ಅದೇ ಥರ ಸ್ಮಾಲ್ ಬೀಡ್ಸ್ ಏನು ಹಾಕಲ್ಲ, ಹಾಗೆ ಮಾಡ್ಕೊಳ್ಳಿ. 8 ಡಬಲ್ ಕ್ರೋಶನ ಮಾಡ್ಕೊತಿದ್ದೀನಿ. ಓಕೆ ನೋಡಿ 8 ಡಬಲ್ ಕ್ರೋಶ ಆಗಿದೆ. ಇವಾಗ ಮತ್ತೆ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 ಚೈನ್ಸ್ ಹಾಕ್ತಿದ್ದೀನಿ. 4 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೊಂದು ಡಬಲ್ ಕ್ರೋಶ. ಇವಾಗ ಥ್ರೆಡ್ನ ಮೇಲ್ ಮಾಡಿ ಸ್ಮಾಲ್ ಬೀಡ್ ಸ್ಟಾರ್ಟಿಂಗಲ್ಲಿ ಹಾಕಿದ್ವಲ್ಲ ಆ ಥರ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಒಂದು ಬೀಡನ್ನ ಹಾಕಬೇಕು. ಮೊದಲು ಸೂಜಿ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಮತ್ತೊಂದು ಡಬಲ್ ಕ್ರೋಶ. ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಬೀಡನ್ನ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಹಾಕಿದ್ವೆಲ್ಲ ಅದೇ ಥರ ಬೀಡನ್ನ ಹಾಕಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. ನಿಮಗೆ ಬೀಡ್ ಬೇಡ ಅಂದರೆ ಹಾಗೆ ಕೂಡ ಡಬಲ್ ಕ್ರೋಶನ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು. ಇವಾಗ ಮತ್ತೆ ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಹಾಕ್ಕೊಳ್ಳಿ. ಸೂಜಿ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. ಇವಾಗ ಬೀಡ್ ಹಾಕದೆ ಡಬಲ್ ಕ್ರೋಶ ಮಾಡ್ತಿದ್ದೀನಿ. ಇಲ್ಲಿ ಕೂಡ ನಾನು ಸ್ಮಾಲ್ ಬೀಡ್ಸ್ನ ರೌಂಡ್ ಬೀಡ್ಸ್ನ 3 ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಇವಾಗ ಇಂಪಾರ್ಟೆಂಟ್, ಇವಾಗಿಂದ ನೋಡ್ಕೊಳ್ಳಿ ಕರೆಕ್ಟಾಗಿ. ಇವಾಗ ರಿಂಗ್ ಬೀಡ್ಗೆ ಡಿಸೈನ್ ಹಾಕಿ ತೋರಿಸ್ತಿದ್ದೀನಿ ನೋಡಿ. ಸೂಜಿ ಮೇಲೆ ಒಂದು ಸಾರಿ ದಾರನ ಸುತ್ಕೋಬೇಕು. ಈ ರಿಂಗ್ ಬೀಡನ್ನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿ ಸೂಜಿ ಮೇಲೆ ಒಂದು ಸಾರಿ ದಾರನ ಸುತ್ಕೊಳ್ಳಿ. ಮೊದಲು ರಿಂಗ್ ಬೀಡಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತರಬೇಕು. ಇವಾಗ 2ರಲ್ಲಿ 1 2ರಲ್ಲಿ 1. ಇವಾಗ 2 ಚೈನ್ಸ್ ಹಾಕಿ ಇಲ್ಲಿ ಕಂಬದ ಗ್ಯಾಪ್ ಇದೆ ನೋಡಿ, ಕಂಬದ ಪಕ್ಕದಲ್ಲಿ ಅಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡಬೇಕು. ಪಿಕೌಟ್ ಬರುತ್ತೆ. ಮತ್ತು ಸೂಜಿ ಮೇಲೆ ದಾರನ ಸುತ್ಕೋಬೇಕು. ನೀಡಲ್ನ ಬೀಡ್ನಲ್ಲಿ ಹಾಕಿ ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಬೇಕು. ಮತ್ತು 2 ದಾರನ ಒಂದು ಮಾಡಬೇಕು. ಮತ್ತು ಚೈನ್ಸ್ 1 2 ಚೈನ್ಸ್ ಹಾಕಿ ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಬೇಕು. ಮತ್ತೊಂದು ಡಬಲ್ ಕ್ರೋಶ ಮಾಡ್ತಿದ್ದೀನಿ ರಿಂಗ್ ಬೀಡ್ನಲ್ಲಿ.
ಕರೆಕ್ಟಾಗಿ ನೋಡ್ಕೊಳ್ಳಿ, ಒಂದು ಸಾರಿ ನೋಡಿಕೊಂಡ್ರೆ ಆಯಿತು. ಈಸಿಯಾಗಿದೆ ಡಿಸೈನ್. ಬೇಕು ಮತ್ತು 2 ಚೈನ್ಸ್ ಹಾಕಿ ಕಂಬದ ಗ್ಯಾಪ್ ಇದೆ ನೋಡಿ, ಕಂಬದ ಮಧ್ಯದಲ್ಲಿ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡ್ಕೋಬೇಕು. ಪಿಕ್ಔಟ್ ಬರುತ್ತೆ. ಓಕೆ ನೋಡಿ, ಇವಾಗ ನಾನು 5 ಡಬಲ್ ಕ್ರೋಶ ಹಾಕಿದ್ದೀನಿ. 5 ಡಬಲ್ ಕ್ರೋಶಾಗೆ ಪಿಕ್ಔಟ್ನ ಮಾಡ್ಕೊಂಡಿದ್ದೀನಿ. ಇವಾಗ ಥ್ರೆಡ್ನ ಮೇಲ್ ಮಾಡಿ ಒಂದು ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಇವಾಗ ಸೂಜಿ ಮೇಲೆ ದಾರನ ಸುತ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು 2ರಲ್ಲಿ ಒಂದು 2ರಲ್ಲಿ ಒಂದು. ಇವಾಗ 2 ಚೈನ್ಸ್ ಹಾಕೋತಿದ್ದೀನಿ. 2 ಚೈನ್ಸ್ ಹಾಕಿ ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಿದರೆ ಪಿಕ್ಔಟ್ ಬರುತ್ತೆ. ಬೀಡ್ ಹಾಕೋಕ್ಕೂ ಮೊದಲು 5 ಡಬಲ್ ಕ್ರೋಶ ಪಿಕ್ಔಟ್ ಮಾಡ್ಕೋಬೇಕು ಮತ್ತು ಬೀಡ್ ಹಾಕಿದ ಮೇಲೆ 5 ಡಬಲ್ ಕ್ರೋಶ ಪಿಕ್ಔಟ್ನ ಮಾಡ್ಕೋಬೇಕು. ರಿಂಗ್ನ ಜಾಸ್ತಿ ಫಿಟ್ಟಾಗಿ ಹಿಡ್ಕೋಬೇಡಿ ಕೈಯಲ್ಲಿ, ಸ್ಮೂತ್ ಇರುತ್ತೆ, ಒಡೆದೋಗೋ ಚಾನ್ಸಸ್ ಇರುತ್ತೆ. ಸ್ಮೂತಾಗಿ ಹ್ಯಾಂಡಲ್ ಮಾಡಿ. ಓಕೆ ನೋಡಿ, 5 ಡಬಲ್ ಕ್ರೋಶ 1 ಬೀಡ್ ಮತ್ತು 5 ಡಬಲ್ ಕ್ರೋಶ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್. ಇವಾಗ ಇಲ್ಲಿಂದನೇ ಸೂಜಿ ಮೇಲೆ ದಾರನ ಸುತ್ತಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಬೇಕು ಮತ್ತು 2 ದಾರನ ಒಂದು ಮಾಡಬೇಕು. ಮತ್ತೊಂದು ಡಬಲ್ ಕ್ರೋಶ ಪಕ್ಕದಲ್ಲೇ, ಮತ್ತೊಂದು ಡಬಲ್ ಕ್ರೋಶ. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು 3 ಬೀಡ್ಸ್ನ ಆ್ಯಡ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಮಾಡಿದ್ವಲ್ಲ, 1 ಬೀಡ್ ಹಾಗೆ ಡಬಲ್ ಕ್ರೋಶ, 1 ಬೀಡ್ ಹಾಕಿ ಡಬಲ್ ಕ್ರೋಶ, 1 ಬೀಡ್ ಹಾಕಿದೆ ಡಬಲ್ ಕ್ರೋಶ. ಓಕೆ, ಈ ಥರ ಹಾಕಿದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಆರ್ಚ್ನ ಅಕ್ಕಪಕ್ಕ ಮಾತ್ರ ಈ ಥರ ಬರಬೇಕು. ಮಿಡಲ್ನಲ್ಲಿ ರೌಂಡ್ ಬೀಡ್ ಅಕ್ಕಪಕ್ಕ ಬೀಡ್ ಹಾಕ್ದೇ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಇವಾಗ 4 ಚೈನ್ಸ್ ಹಾಕ್ತಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಇಲ್ಲಿ 8 ಡಬಲ್ ಕ್ರೋಶನ ಮಾಡ್ತಿದ್ದೀನಿ ನಾನು. ಬೀಡ್ ಹಾಕದೆ 8 ಡಬಲ್ ಕ್ರೋಶನ ಮಾಡ್ಕೊತಿದ್ದೀನಿ. ಓಕೆ, ಇವಾಗ 8 ಡಬಲ್ ಕ್ರೋಶ ಆಗಿದೆ. ಇವಾಗ ಥ್ರೆಡ್ನ ಮೇಲ್ ಮಾಡಿ ಈ ಥರ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೇಮ್ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಓಕೆ, ರೌಂಡ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ ಮತ್ತು 8 ಡಬಲ್ ಕ್ರೋಶ ಹಾಕಿದ್ದೀನಿ. ಇವಾಗ ಮತ್ತೆ 4 ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸಾರಿ ದಾರನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೊಂದು ಡಬಲ್ ಕ್ರೋಶ. ಇವಾಗ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾಡಿದ್ವಲ್ಲ, ಈ ಥರ 3 ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ಮತ್ತೆ ಸೇಮ್ ರಿಂಗ್ ಬೀಡನ್ನ ಯೂಸ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಸ್ಟೆಪ್ಪು. ಓಕೆ ನೋಡಿ, ಸ್ಟಾರ್ಟಿಂಗಲ್ಲಿ ಬೀಡ್ ಹಾಕಿ ಡಬಲ್ ಕ್ರೋಶಗಳು, ಆಮೇಲೆ 2 ಸಾರಿ ಬೀಡ್ ಹಾಕಿದೆ ಡಬಲ್ ಕ್ರೋಶ, ಮತ್ತು ಬೀಡ್ ಹಾಕಿ ಡಬಲ್ ಕ್ರೋಶ, ರಿಂಗ್ ಬೀಡ್. ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ರಿಂಗ್ ಬೀಡ್ ಆದಮೇಲೆ ಮಾತ್ರ ಬೀಡ್ಸ್ ಅಕ್ಕಪಕ್ಕ. ಇವಾಗ ಸೂಜಿ ಮೇಲೆ ದಾರನ ಸುತ್ತಕೊಂಡು ಲೆಫ್ಟ್ ಹ್ಯಾಂಡಿಂದ ರಿಂಗ್ನ ಬ್ಯಾಲೆನ್ಸ್ ಮಾಡ್ತಾ ಆರ್ಚ್ ಹಾಕ್ಕೊಳ್ಳಿ. ಸೂಜಿ ಮೇಲೆ ಒಂದು ಸಾರಿ ದಾರನ ಸುತ್ತಕೊಂಡು ನೀಡಲ್ನ ಗ್ಯಾಪಲ್ಲಿ ಹೋಗಿ ರಿಂಗ್ ಬೀಡ್ನ ಗ್ಯಾಪಲ್ಲಿ ಹೋಗಿ ದಾರನ ಮೇಲೆ ತಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. 2 ಚೈನ್ಸ್ ಹಾಕಿ ಈ ಗ್ಯಾಪಿಂದ ಹೋಗಿ ಥ್ರೆಡ್ನ ತಂದು 2 ದಾರನ ಒಂದು ಮಾಡಿದರೆ ಪಿಕ್ಔಟ್ ಬರುತ್ತೆ. ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೋಬೇಕು, ಡಬಲ್ ಕ್ರೋಶ ಮಾಡ್ಕೋಬೇಕು. 2 ಚೈನ್ಸ್ ಹಾಕಿ ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಿದರೆ ಪಿಕ್ಔಟ್ ಬರುತ್ತೆ. ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾನು 5 ಡಬಲ್ ಕ್ರೋಶ ಮತ್ತು ಪಿಕ್ಔಟ್ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಹಾಕಿದ್ವಲ್ಲ ಅದೇ ಥರ. ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್, ಇದು ಎಲ್ಲ ಸಾರಿಗೂ ಚೆನ್ನಾಗಿ ಕಾಣಿಸುತ್ತೆ. ಓಕೆ, 5 ಡಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ಮಾಲ್ ಬೀಡ್ ಆ್ಯಡ್ ಮಾಡಿದ ಮೇಲೆ ಸೂಜಿ ಮೇಲೆ ದಾರನ ಸುತ್ಕೋಬೇಕು.
ರಿಂಗ್ ಬೀಡ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ಇವಾಗ 2 ಚೈನ್ಸ್ ಹಾಕಿ ಕಂಬದ ಮಧ್ಯದಲ್ಲಿಂದ ನೀಡಲ್ನ ಹಾಕಿ ದಾರನ ಮೇಲೆ ತಂದು 2 ದಾರ 1 ಮಾಡಿದರೆ ಪಿಕ್ಔಟ್ ಬರುತ್ತೆ. ಇಲ್ಲಿ ಕೂಡ ಮತ್ತೆ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಹಾಕಿ ಇಲ್ಲಿಂದಾನೇ ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೋಬೇಕು. ಸೀರೆಗೆ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು. ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ ಫ್ರೆಂಡ್ಸ್. ಮತ್ತೊಂದು ಡಬಲ್ ಕ್ರೋಶ ಇವಾಗ ಥ್ರೆಡ್ನ ಮೇಲೆ ಮಾಡಿ 3 ಬೀಡ್ಸ್ ಆ್ಯಡ್ ಮಾಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಆ ಥರ ಆ್ಯಡ್ ಮಾಡ್ತಾ ಹೋಗಬೇಕು. ಇದೇ ಥರ ಸೇಮ್ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ. ಓಕೆ ನೋಡಿ, ಇವಾಗ ಎಂಡಲ್ಲಿ ಸೇಮ್ ಫಿನಿಶಿಂಗ್ ಕರೆಕ್ಟಾಗಿ ಬಂದಿದೆ. ಸ್ಟಾರ್ಟಿಂಗಲ್ಲಿ ಬೀಡ್ ಹಾಕಿದ್ವಲ್ಲ, ಎಂಡಲ್ಲಿ ಕೂಡ ಬೀಡ್ ಹಾಕಿ ಡಬಲ್ ಕ್ರೋಶ ಬಂದಿದೆ. ಎಂಡಲ್ಲಿ ಒಂದು ಡಬಲ್ ಕ್ರೋಶ ಮಾಡಿಕೊಂಡು 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ನೀಡಲ್ನಿಂದ ಥ್ರೆಡ್ನ ಈ ಥರ ಮೇಲೆ ಎಳೆದ್ರೆ ಲಾಕ್ ಆಗುತ್ತೆ. ಓಕೆ, ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ ನೋಡಿ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಗ್ರ್ಯಾಂಡ್ ಕೂಡ ಕಾಣಿಸುತ್ತೆ. ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೋಬೋದು ನೀವು. ನಾನು ಆರ್ಚ್ನ ಗ್ರೀನ್ ಕಲರ್ ಹಾಕಿದ್ದೆ. ಇವಾಗ ಕುಚ್ಚನ್ನ ಪಿಂಕ್ ಕಲರ್ ಹಾಕ್ಕೊಳ್ಳೋಣ, ಪಲ್ಲು ಕಲರ್. ಓಕೆ ಫ್ರೆಂಡ್ಸ್ ನೋಡಿ, ಕುಚ್ಚು ಕಟ್ಟಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನಾನು ಪಲ್ಲು ಕಲರ್ ಕುಚ್ಚನ್ನ ಕಟ್ಕೋತಿದ್ದೀನಿ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ನೋಡಿ, ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ. ಕುಚ್ಚು ಕಟ್ಟಲಿಕ್ಕೆ 150 ದಾರ ತೊಗೊಂಡಿದ್ದೀನಿ. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಈ ಡಿಸೈನ್ಗೆ ಪ್ರೈಸ್ ಬಂದು 350ಇಂದ 400ವರೆಗೂ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.